ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಮನೆ ಮಗಳು ತ್ರಿವೇಣಿ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತಿನ ವಿಡಿಯೋದಾಗ ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಮಾಡಿರೋದು ತಕ್ಷಣಕ್ಕೆ ನಿಮ್ಗೆ ತಲುಪುತ್ತೆ ಫ್ರೆಂಡ್ಸ್. ನನ್ನ ವಿಡಿಯೋಸ್ ನೀವು ನೋಡಬಹುದು. ಫಸ್ಟಿಗೆ ಬಿಟ್ಟ ನಂತರ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಏನು ನಡೀತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ನೋಡೋಣ ಬನ್ನಿ. ನೋಡಿ, ಹೆಸರು ಕಾಳು ಪಲ್ಯ ಮಾಡಿದ್ದೆ. ಮಸಾಲೆ ಖಾರ, ಹೆಸರು ಕಾಳು ಪಲ್ಯ ಮಸಾಲೆ ಖಾರ ಹಾಕ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದೆ. ಮಕ್ಕಳಿಗೆ ಟಿಫಿನ್ಗೆ ಕೊಟ್ಟು ಕಳಿಸೀನಿ ರೀ. ಬುತ್ತಿ ತೊಗೊಂಡು ಎಲ್ಲರೂ ಸ್ಕೂಲಿಗೆ ಹೋಗ್ಯಾರ. ಇವಾಗ ಅವರು ಸ್ಕೂಲಿಗೆ ಹೋದ ನಂತರನೇ ನಾನು ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಯಾಕಂದರೆ ತುಂಬಾ ಕಿರಿಕಿರಿ ಮಕ್ಕಳಿದ್ರೆ ನೋಡ್ರಿ, ಸುಮ್ಮನೆ ಕೊಡಲ್ಲ. ಗಲಾಟೆ ಅಂದರೆ ಗಲಾಟೆ, ತುಂಬ ಗಲಾಟೆ ಮಾಡ್ತಾರೆ. ಹಾಗಾಗಿ ಅವ್ರು ಹೋದ ನಂತರ ಲಾಗ್ ಸ್ಟಾರ್ಟ್ ಮಾಡಿದ್ರೆ ಆಯ್ತಂತ ನಾನು ಇವಾಗ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಚಪಾತಿ ಹಾಕಿದ್ದಾರೆ ಅವ್ರಿಗೆ ಬುತ್ತಿಗೆ. ನೋಡಿ, ಎಲ್ಲ ಟಿಫಿನ್ಗೆ ಅದು ಕಟ್ಕೊಂಡು ಊಟ ಅದು ಮಾಡಿಕೊಂಡು ನೋಡಿ ಇಷ್ಟು ಸಾಫ್ಟಾಗ್ಯಾವ್ರಿ. ಹೊಲ್ದಿಂದ ತಂದಿರೋದು ಗೋಧಿದು, ನಮ್ಮತ್ತೆ ಊರಿಂದ. ಸಾರಿ, ನಮ್ಮತ್ತೆ ಅಲ್ಲ, ನಮ್ಮ ಡೈಲಿ ಕಳಿಸ್ಬೇಕಾದ್ರೆ ಅತ್ತೆ ಕಳಿಸ್ತಿದ್ರಿ. ಈ ಸಲ ನಮ್ಮ ನಾದಿನಿ ಕಳಿಸ್ಯಾರ್ರಿ, ನಮ್ಮ ಮನೆಯವ್ರ ಅಕ್ಕ ಕಳಿಸ್ಯಾರ್ರಿ. ಈಗ ನೋಡ್ರಿ ಇಷ್ಟು ಚಪಾತಿ ಉಳ್ದಾವ್ರಿ, ನಿನ್ನೆ ರೊಟ್ಟಿ ಉಳ್ದಾವ್ರಿ. ಇವಾಗ ನಾನು ಊಟ ಮಾಡ್ಕೊತೀನಿ ರೀ. ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ, ಆಮೇಲೆ ಸಿಗುತ್ತೀನಿ ನಿಮಗೆ. ನೋಡಿ, ಇವತ್ತು ಅಮಾವಾಸ್ಯೆ ಅಂದರೆ ಅಧಿಕ ಅಮಾವಾಸ್ಯೆ ಅಂತ್ರಿ. ಹಾಗಾಗಿ ನಾನು ಏನು ಫೋಟೋ ಏನು ತೊಳೆದಿಲ್ಲ ರೀ. ಅಷ್ಟೇ ಡೈಲಿ ನಾನು ಯಾವ ಥರ ಪೂಜೆ ಮಾಡ್ತೀನಿ ಆ ಥರ ಪೂಜೆ ಮಾಡಿ ಹೂವತ್ತಿಟ್ಟು ಪೂಜೆ ಮಾಡೀನಿ ರೀ. ನಡೆಯುತ್ತೆ, ಅದೇನು ಸಂಬಂಧ ಇಲ್ಲ. ಅಧಿಕ ಅಮಾವಾಸ್ಯೆ ಮಾಡಬಾರ್ದು ಅಂತ ಹೇಳಿದರು. ಅದಕ್ಕಾಗಿ ನಾನು ಏನು ಫೋಟೋಸ್ ಅದೇನು ತೊಳೆದಿಲ್ಲ. ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವಂದು ಒಂದೇ ಸಣ್ಣದು ವಾರ ಇದೆ ಅಂತಂದ್ಬಿಟ್ಟು ನಾನು ಫೋಟೋ ತೊಳೆದೀನಿ ರೀ. ಈ ಕಡೆ ಎಲ್ಲನೂ ಕೂಡ ನಾನು ಫೋಟೋ ತೊಳೆದಿಲ್ಲ. ಹಾಗೆ ಹೂವು ಅದೇ ಡೈಲಿ ಮನೆಯಲ್ಲಿ ಆಗ್ತಾವಲ್ಲ ಹೂವು. ನೋಡಿರಿ, ನಾನು ದಾಸವಾಳ ತೋರಿಸಿದ್ನಲ್ಲ ಇವಾಗ ಹೂವು ಹಾಗೆ ಅವರೇ ಅಲ್ಲಿ ಗಿಡದಂದೆ ತಂದೆ. ನೋಡಿರಿ, ಇದು ಕಣಗಲ್ ಹೂವು ಅಂತ ಮನೆ ಹತ್ರ ಗಿಡ ಹಚ್ಚೋಕೆ ಜಾಗ ಇಲ್ಲರಿ. ಹಾಗಾಗಿ ಅಮ್ಮ ಗುಡಿ ಹತ್ರ ಹಚ್ಚಾರ್ರಿ. ಅಲ್ಲಿ ತುಂಬಾ ಬಿಡ್ತಾವೆ ಹೂಗಳು. ಹಾಗಾಗಿ ಮಗ ತೊಗೊಂಡು ಬಂದಿದ್ದಾನೆ, ಹರ್ಕೊಂಡು ಬಂದಿದ್ದ ಹೂವು ಎಲ್ಲನೂ ಪೂಜೆ ಈ ಥರ ಆಗ್ಯದ ನೋಡಿ ಫ್ರೆಂಡ್ಸ್. ಇದು ನೋಡಿ, ಬಟ್ಟೆ ಮನೆ ತುಂಬ ಬಿಸಾಕಿಬಿಡ್ತಾರೆ ಮಕ್ಕಳು. ಹಾಗಾಗಿ ಇವಾಗೆಲ್ಲನೂ ಈ ಥರ ಜೋಡಿಸಿಟ್ಟಿನ, ಆಮೇಲೆ ಅಲ್ಲಿ ಇಡಬೇಕ್ರಿ. ನೋಡಿ, ಇಷ್ಟೆಲ್ಲ ಅದಾವ. ಎತ್ತಿಡ್ತೀನಿ, ಎತ್ತಿಟ್ಬಿಟ್ಟು ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮಗ್ಗಾಗಿದೆ ನೋಡಿರಿ, ಗಿಡಕ್ಕೆ ತುಂಬ ಮಗ್ಗಾಗಿಬಿಟ್ಟಿದ್ದು. ಈ ಥರ ಒಣಗಿಬಿಟ್ಟದ ನೋಡಿರಿ ಫುಲ್. ಇಲ್ಲಿ ನೋಡಿರಿ, ಈ ಥರ ಮಗ್ಗು ನೋಡಿ. ಇಷ್ಟೊಂದು ಇನ್ನೂ ಕಿತ್ತಾಕ್ಬಿಟ್ಟೀನಿ ಫುಲ್ಲು. ಎಲ್ಲ ಮಗ್ಗು ನೋಡಿರಿ, ಇಲ್ಲೆಲ್ಲ ನೋಡಿರಿ ಮಗ್ಗಾಗಿರೋವು ಎಲ್ಲನೂ ಒಣಗೋಗ್ಬಿಟ್ಟಾವೆ. ಕಮೆಂಟ್ಸಲ್ಲಿ ತಿಳಿಸ್ರಿ, ಇದ್ರ ಬಗ್ಗೆ ಯಾಕೆ ಈ ಥರ ಆಗಿದೆ, ಮಗ್ಗು ಯಾಕೆ ಒಣಗೋಗ್ಬಿಟ್ಟಿದೆ ಅಂತ ಅನ್ನೋದು ಕೂಡ. ಕರೆಕ್ಟ್ ನಾನು ಡೈಲಿ ನೀರು ಹಾಕ್ತೀನಿ, ಎಲ್ಲ ಮಾಡ್ತೀನಿ, ಯಾಕೋ ಏನೋ ಗೊತ್ತಿಲ್ಲ. ಕಮೆಂಟ್ಸಲ್ಲಿ ತಿಳಿಸ್ರಿ. ಎಲ್ಲ ಕಂಟಿನ್ಯೂ ಮಾಡಕತ್ತೀನಿ. ಸ್ವಲ್ಪ ಸ್ಕೂಲಿಗೆ ಹೋಗಿ ಬರೋದಿತ್ತು, ಮಕ್ಕಳಿಗೆ ನೋಟ್ಬುಕ್ಸು ಮತ್ತು ಇವೆಲ್ಲ ಬಟ್ಟೆ ಇವೆಲ್ಲನೂ ತೊಗೊಳ್ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಫೀಸ್ ಅದು ಕಟ್ಟಿಬಿಟ್ಟು ಬಂದ್ರಾಯ್ತು ಅಂತ ಹೋಗಿದ್ದೆ. ಅದಕ್ಕೆ ಬಂದು ಚಾಲು ಈಗ ಮಾಡಕತ್ತೀನಿ ನೋಡಿರಿ, ಲಾಗ್ ಕಂಟಿನ್ಯೂ ಮಾಡಕತ್ತೀನಿ. ಹೋಗಿ ಫೀಸ್ ಅದು ಕಟ್ಟಿ ಬಂದೀನಿ. ಇನ್ನು ಕೆಲವೊಂದು ಬುಕ್ಸ್ ಬಂದಿಲ್ಲ. ಇನ್ನು ನೋಟ್ಬುಕ್ ತೊಗೊಳ್ಬೇಕು, ಮತ್ತು ಅವರು ಡ್ರೆಸ್ಗಳು ತೊಗೋಬೇಕು, ಇದು ಸಾಕ್ಸ್, ಬೆಲ್ಟು, ಟೈ ಪ್ರತಿಯೊಂದು ನೋಡು ಫ್ರೆಂಡ್ಸ. ಎಷ್ಟೊಂದು ಖರ್ಚಾಗುತ್ತೆ. ಸ್ಕೂಲ್ ಚಾಲು ಆದ ನಂತರ ಈಗ ಇಬ್ಬರು ಮಕ್ಕಳದ್ದು ಕಟ್ಟಬೇಕು ನಾನು. ಇವಾಗ ಕಟ್ಟಿ ಬಂದೀನಿ, ಅರ್ಧ ಫೀಸ್ ಕಟ್ಟೀನಿ. ಇನ್ನೊಂದು ಸ್ವಲ್ಪ ಕಟ್ಟಬೇಕು. ಆಮೇಲೆ ಮತ್ತು ಅದಕ್ಕೊಂದಿಷ್ಟು ಜಮಾಯಿಸಿ ಮತ್ತೆ ಕಟ್ಟಬೇಕ್ರಿ. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರಿಗೆ ಅದೊಂದು ಖುಷಿ ಅನ್ನೋದಿರುತ್ತೆ. ಮಕ್ಕಳಿಗೆ ಪ್ರೈವೇಟ್ ಸ್ಕೂಲಲ್ಲಿ ಹಾಕಬೇಕು, ಓದಿಸ್ಬೇಕು ಅನ್ನೋದು ಇವಾಗ ಆಗ್ತಾಯಿದೆ. ಯಾಕಾರ ಹಾಕಿದ್ದೀನಿ ನಾನು ಪ್ರೈವೇಟ್ ಸ್ಕೂಲಿಗೆ ಅನ್ನಂಗೆ ಆಗಿಬಿಟ್ಟಿದೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಒಂದು ಎಜುಕೇಷನ್ ಅನ್ನೋದು ಕೊಡಿಸ್ಬೇಕಾಗುತ್ತಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇವಾಗ ಅವರಿಗೆ ಕಳಿಸ್ಬಿಟ್ಟು
ಸ್ಕೂಲಿಗೆ ಬೆಳಗ್ಗೆ ಕಳಿಸಿದ್ದೆ, ಬರ್ತೀನಿ ಅಂತ ಹೇಳಿದ್ದೆ ಅವರಿಗೆ. ಹಾಗಾಗಿ ಹೋಗ್ಬಿಟ್ಟು ಅವ್ರಿಗೆ ದುಡ್ಡು ಕಟ್ಟಿ ಒಂದಿಷ್ಟು ದೊಡ್ಡ ಮಗಂದು ಇನ್ನೊಬ್ಬಂದು ಬುಕ್ಸ್ ನೋಟ್ ಬುಕ್ಸ್ ಕೊಡಿಸಿ ಬಂದೆ. ಅಂದರೆ ಇನ್ನೂ ಬುಕ್ಸ್ ಬಂದಿಲ್ಲ ಅಂತ, ಚಿಕ್ಕವನೂ ಬಂದಿಲ್ಲ. ಆಮೇಲೆ ಕೊಡಿಸ್ಬೇಕ್ರಿ ಅವನಿಗಿನ್ನು. ನೋಡೋಣ ಎಷ್ಟು ಖರ್ಚಾಗ್ತದೆ, ಎಷ್ಟು ಎಲ್ಲಾನು ಎಷ್ಟು ಹೋಯ್ತು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ರತಿಯೊಂದು. ಈಗ ಎರಡನೇದವನಿಗೆ ರಿಷಿ ಅಂತದನ್ರಿ, ನೈನ್ತ್ ಸ್ಟ್ಯಾಂಡರ್ಡ. ಅವನಿಗೆ ಹೋಗಿ ಫೀಸ್ ಕಟ್ಟಿ ಬರೋದಿತ್ತಲ್ಲ, ಹಾಗೆ ಕಟ್ಟಿ ಬಂದು ಅವನಿಗೆ ನೋಟ್ ಬುಕ್ಸ್ ಅವರು ಸ್ಕೂಲಲ್ಲೇ ಕೊಡ್ತಾರೆ. ಹಾಗಾಗಿ ಅದನ್ನು ಕೊಡಿಸು ಅಂತ ಹೇಳಿದನು. ಮತ್ತು ಹೋಮ್ವರ್ಕ್ ಅದು ಹೆವಿ ಆಗ್ತದೆ ಮಮ್ಮಿ, ಹೀಗೆ ಕೊಡಿಸು ನಾನು ಬರಿತೀನಿ ಅಂತ ಹೇಳಿದ್ದಾನೆ ರೀ. ಹಾಗಾಗಿ ಹೋಗಿ ಅವನಿಗೆ ಕೊಡಿಸ್ಬಿಟ್ಟು ಬಂದೀನಿ ರೀ. ಅವನಿಗೆ ಆಮೇಲೆ ಬಂದ ನಂತರ ಕೊಡ್ತೀನಿ ಅಂತ ಹೇಳಿದ್ದೀನಿ ರೀ. ಕ್ಲಾಸ್ನಾಗ ಇದ್ದನು ರೀ ಅವನು. ಮತ್ತು ಹಾಯಾಗಿ ಹೇಳಿದ್ರಿ ಅವ್ರು ಎರಡು ಮಿಸ್ಸು. ಹೋಗಿ ಅವ್ರಿಗೆ ಎಷ್ಟು ಕೊಡ್ತಾರೆ ರೀ, ಆಮೇಲೆ ಎಷ್ಟು ತೊಗೊಂಡಾರೆ ಏನು ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ.